ಮಿತ್ರರೇ ನಮಸ್ಕಾರ. ಮಿತ್ರರೇ, ತಮ್ಮನೇಲಿ ಹೆಡ್ಡಿಂಗ್ ನೋಡಿ ನಿಮ್ಗೆ ಆಶ್ಚರ್ಯ ಆಗಿರಬಹುದು. ಏನು ಬಾಂಗ್ಲಾದೇಶದ ಮೇಲೆ ಭಾರತ ಯುದ್ಧ ಮಾಡ್ತಾ ಇತ್ತಾ? ಅವ್ರು ಯಾಕೆ ಬಂದು ನಮಗೆ ಸರೆಂಡರ್ ಆಗಬೇಕು? ಅದರಲ್ಲೂ ಯುನಿಸ್ ಸದಾ ಭಾರತದ ವಿರುದ್ಧ ಕಿಡಿಕಾರ್ತಾ ಇರುವಂಥ ಒಬ್ಬ ನಾಯಕ, ಅವನು ಭಾರತಕ್ಕೆ ಸರೆಂಡರ್ ಆದ್ನ? ಏನು ಹೇಳ್ತಾ ಇದ್ದಾರೆ ಇವರು ಅಂತ ನಿಮಗೆ ಅನಿಸಿರಬಹುದು. ಮಿತ್ರರೇ, ನಿನ್ನೆ ನಾನು ವಿಡಿಯೋದಲ್ಲಿ ಒಂದು ವಿಚಾರವನ್ನು ಚಿಕ್ಕದಾಗಿ ತಿಳಿಸಿದ್ದೆ, ಡೀಟೇಲಾಗಿ ಹೇಳೋದಕ್ಕೆ ಹೋಗಿರಲಿಲ್ಲ. ಅದೇನು ಕೇಳಿದ್ರೆ, ಈ ಮೊಹಮ್ಮದ್ ಯುನೀಸ್ ಸರ್ಕಾರದಲ್ಲಿ ಫೈನಾನ್ಷಿಯಲ್ ಅಡ್ವೈಸರ್ ಆಗಿರುವಂಥ ಸಲಾಹುದ್ದೀನ್ ಅನ್ನುವಂಥವನು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ. ಅವನು ಭಾರತದ ಬಗ್ಗೆ ಮಾತನಾಡಿದ್ದ. ನಾವು ಭಾರತವನ್ನು ಬಿಟ್ಟು ಕಳೆಯೋದಕ್ಕೆ ಸಾಧ್ಯ ಇಲ್ಲ, ಭಾರತದ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತ ಆತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಅದರ ಆಚೆಗೂ ಕೂಡ ಆತ ಕೆಲವೊಂದಷ್ಟು ಅಂಶಗಳನ್ನು ಹೇಳಿದ್ದ. ಅದು ಕೇವಲ ಸ್ಟೇಟ್ಮೆಂಟ್ ಮಾತ್ರ ಅಲ್ಲ, ಇವತ್ತಿನ ಯುನಿಸ್ ಸರ್ಕಾರದ ಅಸಹಾಯಕತೆ. ಅವರು ಒಂದು ರೀತಿಯಲ್ಲಿ ಭಾರತಕ್ಕೆ ಸರೆಂಡರ್ ಆಗಿದ್ದಾರೆ. ಈ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಬಾಂಗ್ಲಾದೇಶದ ಯುವಕರು ಹೇಳ್ತಾ ಇದ್ದಾರಲ್ಲ, ಭಾರತಕ್ಕೂ ನಮಗೂ ಸಂಬಂಧ ಚೆನ್ನಾಗಿರಬಾರ್ದು, ನಾವು ನಾರ್ತ್ ಈಸ್ಟನ್ನು ಬೇರೆ ಮಾಡಬೇಕು, ಭಾರತದ ಮೇಲೆ ಯುದ್ಧ ಮಾಡಬೇಕು, ಈ ರೀತಿಯಾಗಿ ಪ್ರತಿನಿತ್ಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರಲ್ಲ. ನಿಜಕ್ಕೂ ಬಾಂಗ್ಲಾದೇಶಕ್ಕೆ ಆ ತಾಕತ್ತಿದೆಯಾ? ಯುದ್ಧ ಮಾಡೋದು ಬಿಟ್ಬಿಡಿ, ಯುದ್ಧದ ಬಗ್ಗೆ ನಾನು ಮಾತೇ ಆಡೋದಿಲ್ಲ. ಭಾರತವನ್ನು ಬಿಟ್ಟು ಕಳೆಯೋದಕ್ಕೆ ಅವ್ರಿಗೆ ತಾಕತ್ತಿದೆಯಾ? ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಬಾಂಗ್ಲಾದೇಶದ ಯುನಿಸ್ ಸರ್ಕಾರವೇ ಈಗ ಅಡ್ಮಿಟ್ ಆಗಿದೆ, ನಮಗೆ ಭಾರತದ ವಿರುದ್ಧ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಯುನಿಸ್ ಸರ್ಕಾರದ ಫೈನಾನ್ಷಿಯಲ್ ಅಡ್ವೈಸರ್ ಸಲಾಹುದ್ದೀನ್ ಅಹಮದ್ ಏನು ಹೇಳಿದ್ದಾನೆ ಅಂತ ನಿಮಗೆ ಹೇಳ್ಬಿಡ್ತೀನಿ. ಆತ ಹೇಳಿದಂಥ ಮೊದಲನೇ ಅಂಶ ಏನು ಕೇಳಿದ್ರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಭಾರತದಂತಹ ಬಿಗ್ ನೈಬರ್ ಜೊತೆಗೆ ಸಂಬಂಧ ಕೆಡಿಸಿಕೊಳ್ಳೋದಿಲ್ಲ. ಇದು ಬಾಂಗ್ಲಾದೇಶದ ಫೈನಾನ್ಸ್ ಅಡ್ವೈಸರ್ ಇದಾನಲ್ಲ, ಆತನ ಮೊದಲ ಸ್ಟೇಟ್ಮೆಂಟ್. ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ ಆತ, ಭಾರತದಂತಹ ದೊಡ್ಡ ನೈಬರ್ ಅಂದರೆ ನೆರೆಯ ದೇಶವನ್ನ ಬಿಟ್ಟು ಬದುಕೋದಕ್ಕೆ ನಮಗೆ ತಾಕತ್ತಿಲ್ಲ ಅಂತ. ಆತ ಹೇಳಿದಂಥ ಎರಡನೇ ಅಂಶ ಏನು ಕೇಳಿದ್ರೆ, ನಮ್ಮ ಮೊಹಮ್ಮದ್ ಯುನೀಸ್ ವಿಶೇಷ ಆಸಕ್ತಿಯನ್ನು ವಹಿಸಿ ಪರ್ಸನಲ್ ಇಂಟ್ರೆಸ್ಟನ್ನು ತೆಗೆದುಕೊಂಡು ಭಾರತದೊಂದಿಗೆ ಸಂಬಂಧವನ್ನು ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಮಿತ್ರರೇ, ಇದನ್ನು ಹೇಳ್ತಾ ಇರುವಂತಹದ್ದು ಭಾರತದ ವಿದೇಶಾಂಗ ಇಲಾಖೆಯಲ್ಲ, ಮೋದಿ ಸರ್ಕಾರದ ಯಾವುದೋ ಸಚಿವರೂ ಕೂಡ ಅಲ್ಲ. ಮೊಹಮ್ಮದ್ ಯುನೀಸ್ ಸರ್ಕಾರದಲ್ಲಿ ಫೈನಾನ್ಸ್ ಅಡ್ವೈಸರ್ ಆಗಿರುವಂತಹ ಸಲಾಹುದ್ದೀನ್ ಅಹಮದ್. ಫೈನಾನ್ಸ್ ಅಡ್ವೈಸರ್ ಅಂತಂದ್ರೆ ಭಾರತದಲ್ಲಿ ವಿತ್ತ ಸಚಿವೆ ಇದ್ದಂತೆ. ಆತನೇ ಹೇಳ್ತಾ ಇದ್ದಾನೆ, ಮೊಹಮ್ಮದ್ ಯುನೀಸ್ ವಿಶೇಷ ಆಸಕ್ತಿಯನ್ನು ತೆಗೆದುಕೊಂಡು ಭಾರತದ ಜೊತೆಗೆ ಸಂಬಂಧ ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಅಂತ. ಹಾಗೆ ಮುಂದುವರೆದು ಅದೇ ಸಲಾಹುದ್ದೀನ್ ಹೇಳ್ತಾ ಇದ್ದಾನೆ, ನಾವು ಭಾರತದಿಂದ 50,000 ಟನ್ನಷ್ಟು ರೈಸನ್ನು ಖರೀದಿ ಮಾಡ್ತಾ ಇದ್ದೀವಿ. ಭಾರತ ಮತ್ತು ಬಾಂಗ್ಲಾದೇಶದ ವ್ಯಾಪಾರ ನಿರಂತರವಾಗಿ ನಡೀತಾ ಇದೆ, ಇದಕ್ಕೇನು ಕೂಡ ತೊಡಕಾಗಿಲ್ಲ. ಬಾಂಗ್ಲಾದೇಶ ಯಾವುದೇ ಕಾರಣಕ್ಕೂ ಕೂಡ ಭಾರತದಂತಹ ದೊಡ್ಡ ನೈಬರ್ ಜೊತೆಗೆ ಖ್ಯಾತೆಯನ್ನು ಹೊಂದೋದಿಲ್ಲ, ಅವರ ಜೊತೆಗೆ ಸಂಬಂಧ ಕೆಡಿಸಿಕೊಳ್ಳುವಂತಹ ಸಾಹಸಕ್ಕೆ ನಾವು ಕೈ ಹಾಕೋದಿಲ್ಲ ಅಂತ ಬಾಂಗ್ಲಾದೇಶದ ಫೈನಾನ್ಸ್ ಅಡ್ವೈಸರ್ ಹೇಳ್ತಾ ಇದ್ದಾನೆ. ಮಿತ್ರರೇ, ಇದಕ್ಕಿಂತ ಸರೆಂಡರ್ ಇನ್ನೊಂದು ಬೇಕಾ? ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ವಿರುದ್ಧ ಆರಂಭವಾದಂಥ ಕ್ರಾಂತಿ ಏನಿದೆ, ಅನಂತರದಲ್ಲಿ ಅದು ಭಾರತದ ವಿರುದ್ಧ ತಿರುಗಿಕೊಳ್ತು. ಭಾರತದ ಜೊತೆಗೆ ಯಾವುದೇ ಸಂಬಂಧವನ್ನು ಬೆಳೆಸಬಾರ್ದು, ಭಾರತದೊಂದಿಗಿನ ಎಲ್ಲ ಸಂಬಂಧವನ್ನು ಕಟ್ ಮಾಡಿಕೊಳ್ಬೇಕು. ಯಾವ ಮಟ್ಟಿಗೆ ಈ ಬಾಂಗ್ಲಾದ ಹೋರಾಟಗಾರರು ಭಾರತದ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಅಂತಂದರೆ, ಮುಂದೆ ಯಾವುದೋ ಸರ್ಕಾರ ಬರುತ್ತಲ್ಲ, ಅಂದರೆ ಫೆಬ್ರವರಿಯಲ್ಲಿ ಚುನಾವಣೆ ನಡೆದು ಹೊಸ ಸರ್ಕಾರ ಸ್ಥಾಪನೆ ಆಗುತ್ತಲ್ಲ, ಅದೂ ಸಹ ಭಾರತದೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಕೂಡದು, ಹೀಗಂತ ಅವರು ಪ್ರತಿಪಾದನೆ ಮಾಡ್ತಾ ಇದ್ರು. ಮೊಹಮ್ಮದ್ ಯುನೀಸ್ ಸರ್ಕಾರಕ್ಕೆ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾ ಇದ್ರು. ಈಗ ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯುನೀಸ್ ಅಧಿಕಾರದಲ್ಲಿ ಕೂತಿರಬಹುದು, ಆದರೆ ಆತ ಯಾರ ಕೈಗೊಂಬೆ? ಈ ಹೋರಾಟಗಾರರ ಕೈಗೊಂಬೆ. ಮುಖದಲ್ಲಿ ಮೀಸೆ ಚಿಗುರದಂತಹ, ಯಾವುದೇ ರಾಜಕೀಯ ಅನುಭವ ಇಲ್ಲದಂತಹ, ವಿದೇಶಾಂಗ ನೀತಿಯಲ್ಲಿ ಶೂನ್ಯ ತಿಳುವಳಿಕೆ ಹೊಂದಿರುವಂತಹ, ತಲೆಯಲ್ಲಿ ಕೇವಲ ಮತಾಂಧತೆಯನ್ನು ತುಂಬಿಕೊಂಡಿರುವಂತಹ ಕೆಲ ಹೋರಾಟಗಾರರ ಕೈಗೊಂಬೆ ಆತ. ಹೀಗಾಗಿ ಮೊಹಮ್ಮದ್ ಯುನೀಸ್ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಭಾರತದ ವಿರುದ್ಧ ಅನೇಕ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾನೆ. ಆ ಹೋರಾಟಗಾರರ ಸ್ಟೇಟ್ಮೆಂಟ್ಗೂ ಮೊಹಮ್ಮದ್ ಯುನೀಸ್ನ ಸ್ಟೇಟ್ಮೆಂಟ್ಗೂ ವ್ಯತ್ಯಾಸ ಇರ್ತಾ ಇರಲಿಲ್ಲ. ಅದು 7 ಸಿಸ್ಟರ್ ಸ್ಟೇಟ್ಗಳ ಬಗ್ಗೆ ಇರಬಹುದು, ಬೇ ಆಫ್ ಬೆಂಗಾಲ್ ಬಗ್ಗೆ ಇರಬಹುದು. ಆತ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು ಭಾರತವನ್ನ ಪ್ರಚೋದಿಸುವ ರೀತಿಯಲ್ಲೇ ಇದ್ವು. ಆದರೆ ದಿಢೀರ್ ಅಂತ ಒಂದು ಯೂ ಟರ್ನ್ ಕಾಣ್ತಾ ಇದೆ. ಮೊಹಮ್ಮದ್ ಯುನೀಸ್ ಸರ್ಕಾರವೇ ಹೇಳ್ತಾ ಇದೆ, ಭಾರತದಂತಹ ದೊಡ್ಡ ದೇಶವನ್ನ ನಾವು ಎದುರಾಕೊಳ್ಳೋದಿಲ್ಲ, ಅವ್ರ ಜೊತೆಗೆ ಸಂಬಂಧ ಕೆಡಿಸ್ಕೊಳ್ಳೋದಿಲ್ಲ ಅಂತ. ಏನಿದಕ್ಕೆ ಕಾರಣ ಕೇಳಿದ್ರೆ, ಮೊದಲನೇದಾಗಿ ಮಿತ್ರರೇ, ಬಾಂಗ್ಲಾದೇಶದ ಫೈನಾನ್ಷಿಯಲ್ ಕಂಡೀಷನ್ ಜೊತೆಗೆ ಭಾರತದ ಮೇಲಿನ ಅವರ ಅವಲಂಬನೆ. ಮಿತ್ರರೇ, ಯಾವತ್ತೂ ಸಹ ರಾಜಕೀಯ ಮತ್ತು ರಿಯಾಲಿಟಿ ಎರಡೂ ಕೂಡ ತದ್ವಿರುದ್ಧವಾಗಿರುತ್ತವೆ. ಬಾಂಗ್ಲಾದೇಶದ ಪರಿಸ್ಥಿತಿಯೂ ಕೂಡ ಅದೇ. ನಾವಿದನ್ನು ಯಾವುದಕ್ಕೆ ಹೋಲಿಕೆ ಮಾಡಬಹುದು ಅಂತಂದರೆ, ಇವತ್ತು ಭಾರತ ಮತ್ತು ಚೀನಾದ ನಡುವೆ ಅನೇಕ ಸಮಸ್ಯೆಗಳಿದ್ದಾವೆ. ನಾವು ಗಲ್ವಾನ್ ಘರ್ಷಣೆಯ ಬಳಿಕ ಚೀನಾದ ವಿರುದ್ಧವಾಗಿ ಬಾಯ್ಕಾಟ್ ಅಭಿಯಾನವನ್ನು ಮಾಡಿದ್ವಿ. ಆದರೂ ಸಹ ಅದರಿಂದ ಸಾಧಿಸಿದ್ದೇನು? ಚೀನಾದ ವಸ್ತುಗಳನ್ನು ಭಾರತದಲ್ಲಿ ನಿರ್ಬಂಧಿಸೋದಕ್ಕೆ ಸಾಧ್ಯ ಆಯಿತಾ? ಅಥವಾ ಚೀನಾ ಜೊತೆಗಿನ ವ್ಯಾಪಾರವನ್ನು ನಾವು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಯಿತಾ? ಸಾಧ್ಯ ಆಗಿಲ್ಲ.
ಅಂತಹ ದೊಡ್ಡ ಜಗಳದ ನಡುವೆಯೂ ಕೂಡ ಚೀನಾ ಭಾರತಕ್ಕೆ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್. ನೂರಾರು ಬಿಲಿಯನ್ ವ್ಯಾಪಾರ ಪ್ರತಿ ವರ್ಷವೂ ಕೂಡ ನಡೆಯುತ್ತೆ. ಆದರೆ ರಾಜಕೀಯವಾಗಿ ಯಾವ ಸಿಚುವೇಶನ್ ಇತ್ತು? ಚೀನಾ ಅಂತಂದ್ರೆ ನಮ್ಮ ಸರ್ಕಾರ ಉರಿದು ಬೀಳ್ತಾ ಇತ್ತು. ಅತ್ತ ಕಡೆಯಲ್ಲಿ ಚೈನಾ ಕೂಡ ಭಾರತದ ವಿರುದ್ಧವಾಗಿ ಅನೇಕ ರೀತಿಯಾಗಿ ತೀರ್ಮಾನ ಕೈಗೊಳ್ಳೋದಕ್ಕೋಯ್ತು. ಆದರೆ ಅಂತಿಮವಾಗಿ ಎರಡೂ ದೇಶಗಳಿಗೆ ರಿಯಾಲಿಟಿ ಅರ್ಥ ಆಗಿದೆ. ಈಗ ಎರಡೂ ದೇಶಗಳು ಸಮತೋಲನ ಸಂಬಂಧವನ್ನು ಹೊಂದೋದಕ್ಕೆ ಉತ್ಸುಕವಾಗಿದ್ದಾವೆ. ಯಾಕೆ ಕೇಳಿದ್ರೆ ಅದೇ ರಿಯಾಲಿಟಿ. ಈಗ ಬಾಂಗ್ಲಾದೇಶದ ವಿಚಾರಕ್ಕೆ ಬರೋದಾದ್ರೆ, ಭಾರತ ಚೀನಾ ಮೇಲೆ ಯಾವ ರೀತಿಯಾಗಿ ಡಿಪೆಂಡ್ ಆಗಿದೆಯೋ ವ್ಯಾಪಾರದ ಉದ್ದೇಶದಿಂದ, ಅದಕ್ಕಿಂತಲೂ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶ ಭಾರತದ ಮೇಲೆ ಡಿಪೆಂಡ್ ಆಗಿದೆ. ಇವತ್ತು ಭಾರತದ ಜಿಯೋಗ್ರಫಿ, ನಮಗಿರುವಂತಹ ಎಕನಾಮಿಕ್ ಕಂಡೀಷನ್, ಈ ಎಲ್ಲ ಕಾರಣದಿಂದಾಗಿ ನಾವು ಹಂತ ಹಂತವಾಗಿ ಚೀನಾಗೆ ಒಂದು ಆಲ್ಟರ್ನೇಟಿವ್ ಅನ್ನು ಹುಡುಕೊಳ್ಳಬಹುದೇನೋ. ಸ್ವಲ್ಪ ಕಷ್ಟನೇ, ನಮಗೆ ನಷ್ಟ ಆಗುತ್ತೆ. ಆದರೂ ಕೂಡ ಭಾರತ ಒಂದು ಪ್ರಯತ್ನಕ್ಕಾದರೂ ಕೈ ಹಾಕಬಹುದು. ಆದರೆ ಮಿತ್ರರೇ, ಬಾಂಗ್ಲಾದೇಶಕ್ಕೆ ಅದು ಸಾಧ್ಯವೇ ಇಲ್ಲ. ಬಾಂಗ್ಲಾದೇಶ ಟೋಟಲಿ ಭಾರತದ ಮೇಲೆ ಡಿಪೆಂಡ್ ಆಗಿದೆ. ಯಾಕೆ ಅಂತಂದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳ ಜೊತೆಗೆ ಮೊದಲನೆಯ ಕಾರಣ ಏನು ಕೇಳಿದ್ರೆ, ಬಾಂಗ್ಲಾದೇಶ ಸುತ್ತುವರೆದಿರುವಂತಹದ್ದೇ ಭಾರತದಿಂದ. ಭಾರತ ಮನಸ್ಸು ಮಾಡಿದ್ರೆ ಬಾಂಗ್ಲಾದೇಶದಲ್ಲಿ ಎಂತಹ ಪರಿಸ್ಥಿತಿಯನ್ನು ಬೇಕಾದರೂ ತಂದೊಡ್ಡಬಹುದು. ಅವರ ವ್ಯಾಪಾರವನ್ನು ಪ್ರತಿನಿತ್ಯ ಭಾರತ ಡಿಸ್ಟರ್ಬ್ ಮಾಡಬಹುದು. ಇದೆಲ್ಲವೂ ಸಹ ಆದರೆ ರಿಯಾಲಿಟಿ ಏನಿದೆ ನೋಡೋದಾದರೆ, ಬಾಂಗ್ಲಾದೇಶಕ್ಕೆ ಭಾರತ ಅತಿ ದೊಡ್ಡದಾದಂಥ ಟ್ರೇಡಿಂಗ್ ಪಾರ್ಟ್ನರ್. 2023-24 ಡೇಟಾವನ್ನು ನಿಮಗೆ ಕೊಡ್ತೀನಿ. ಆಗ ಹಸೀನಾ ಬಾಂಗ್ಲಾದೇಶದಲ್ಲಿ ಅಧಿಕಾರದಲ್ಲಿದ್ದರು. ಆ ಸಂದರ್ಭದಲ್ಲಿ ಭಾರತ ಮತ್ತು ಬಾಂಗ್ಲಾದ ನಡುವೆ ಒಟ್ಟು $14.1 ಬಿಲಿಯನ್ ಮೊತ್ತದ ವ್ಯಾಪಾರ ನಡೆದಿತ್ತು. ಈ ಪೈಕಿ ಭಾರತ ಬಾಂಗ್ಲಾದೇಶಕ್ಕೆ $11 ಬಿಲಿಯನ್ ಎಕ್ಸ್ಪೋರ್ಟನ್ನು ಮಾಡಿತ್ತು. ಅದೇ ರೀತಿಯಾಗಿ ಬಾಂಗ್ಲಾದೇಶದಿಂದ ಭಾರತ ಇಂಪೋರ್ಟ್ ಮಾಡಿಕೊಂಡಿರುವಂಥದ್ದು ಕೇವಲ $3 ಬಿಲಿಯನ್ ಮೊತ್ತದ ವಸ್ತುಗಳನ್ನು. ಭಾರತಕ್ಕೆ ಬಾಂಗ್ಲಾದೇಶದಿಂದ $9.2 ಬಿಲಿಯನ್ ಟ್ರೇಡ್ ಸರ್ಪ್ಲಸ್ ಇದೆ. ಈ ವ್ಯಾಪಾರವನ್ನು ಬಾಂಗ್ಲಾದೇಶಕ್ಕೆ ಪೂರಕವಾಗುವಂತೆ ಭಾರತ ಒಂದಷ್ಟು ವಾತಾವರಣವನ್ನು ಕೂಡ ನಿರ್ಮಾಣ ಮಾಡಿತ್ತು. 2023-24 ಭಾರತ ಬಾಂಗ್ಲಾಗೆ ರೂಪಾಯಿಯಲ್ಲಿ ವ್ಯವಹಾರ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿತ್ತು. ಡಾಲರ್ ವ್ಯಾಪಾರವನ್ನು ಬದಿಗಿಟ್ಟು ರೂಪಾಯಿಯಲ್ಲಿ ವ್ಯವಹಾರ ಆರಂಭಗೊಳ್ತಾ ಇತ್ತು. ಇದರಿಂದ ಬಾಂಗ್ಲಾದೇಶಕ್ಕೆ ಹೇಗಪ್ಪ ಹೆಲ್ಪ್ ಆಗ್ತಾ ಇತ್ತು ಅಂತಂದ್ರೆ, ಅವರ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇತ್ತಲ್ಲ, ಇದು ಉಳಿತಾಯ ಆಗ್ತಾ ಇತ್ತು. ಇನ್ನು 2024-25 ಡೇಟಾವನ್ನು ನೋಡಿದ್ರೆ ಬಾಂಗ್ಲಾ ಎಷ್ಟರ ಮಟ್ಟಿಗೆ ಭಾರತದ ಮೇಲೆ ಡಿಪೆಂಡ್ ಆಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ನಾನು ಈ ಹಿಂದೆ ಹೇಳಿರುವಂಥದ್ದು ಶೇಖ್ ಹಸೀನಾ ಕಾಲದ್ದು, 2023 ಮತ್ತು 24ರದ್ದು. ಈ ಯುನಿಸ್ ಬಂದ ಮೇಲೆ ಭಾರತದ ವ್ಯಾಪಾರ ಬದಲಾಗಬೇಕಲ್ವಾ? ಯಾಕೆಂತಂದರೆ ಈತ ಭಾರತ ವಿರೋಧಿ ಆಗಿದ್ನಲ್ಲ. ಹೀಗಾಗಿ ಈ ಹಿಂದಿನ ವ್ಯಾಪಾರದಲ್ಲಿ ಏನಾದರೂ ಡೌನ್ ಆಗಿದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. 2024-25 ಸಾಲಿನಲ್ಲಿ ಅಂದರೆ ಯುನಿಸ್ ಕಾಲದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ $13.5 ಬಿಲಿಯನ್ ಮೊತ್ತದ ಟ್ರೇಡ್ ನಡೆದಿದೆ. ಮೇಲ್ನೋಟಕ್ಕೆ ನೋಡಿದ್ರೆ ಸ್ವಲ್ಪ ಕಡಿಮೆಯಾದಂತೆ ಅನಿಸ್ತಾ ಇದೆ. ಯಾಕೆಂದರೆ ಈ ಹಿಂದೆ $14.1 ಬಿಲಿಯನ್ ಇತ್ತು, ಈಗ $13.5 ಬಿಲಿಯನ್ ಇಳೀತಲ್ಲ ಅಂತ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, $600 ಮಿಲಿಯನ್ ವ್ಯಾಪಾರ ಕಡಿಮೆ ಆದರೂ ಕೂಡ ಭಾರತದ ಎಕ್ಸ್ಪೋರ್ಟ್ನಲ್ಲಿ ಇಳಿಕೆ ಆಗಿಲ್ಲ. ಭಾರತದಿಂದ ಬಾಂಗ್ಲಾದೇಶ ಈ ಮೊದಲಿಗಿಂತ ಹೆಚ್ಚು ಇಂಪೋರ್ಟನ್ನು ಮಾಡಿಕೊಂಡಿದೆ. 2024-25ರಲ್ಲಿ ಮೊಹಮ್ಮದ್ ಯೂನಿಸ್ ಕಾಲದಲ್ಲಿ ಒಟ್ಟು $11.46 ಬಿಲಿಯನ್ ಇಂಪೋರ್ಟ್ ಮಾಡಿಕೊಂಡಿದೆ. ಭಾರತದಿಂದ ಬಾಂಗ್ಲಾದೇಶ ಇಂಪೋರ್ಟ್ ಮಾಡಿಕೊಳ್ಳುವಂತಹ ಪ್ರಮಾಣ $460 ಮಿಲಿಯನ್ ಹೆಚ್ಚಾಗಿದೆ ಯೂನಿಸ್ ಕಾಲದಲ್ಲಿ. ಅದೇ ಉಲ್ಟಾ ಗಮನಿಸಿ, ಭಾರತ ಬಾಂಗ್ಲಾದಿಂದ ಆಮದು ಮಾಡಿಕೊಳ್ಳುವಂಥದ್ದನ್ನು ಕಡಿಮೆ ಮಾಡಿದೆ. $2.5 ಬಿಲಿಯನ್ ಇಳಿದಿದೆ. ಈ ಹಿಂದೆ ಅದು $3 ಬಿಲಿಯನ್ ನಷ್ಟಿತ್ತು. ಯಾಕೆ ಹೀಗಾಗ್ತಾ ಇದೆ? ಬಾಂಗ್ಲಾದೇಶ ಈಗಲೂ ಸಹ ಭಾರತದಿಂದ ಯಾಕೆ ಹೆಚ್ಚು ವ್ಯಾಪಾರ ಮಾಡ್ತಾ ಇದೆ ಅಂತಂದ್ರೆ, ಅದಕ್ಕೆ ಕಾರಣ ಬಾಂಗ್ಲಾದ ಭಾರತದ ಮೇಲಿನ ಅವಲಂಬನೆ. ಇವತ್ತು ಭಾರತ ಬಾಂಗ್ಲಾದೇಶಕ್ಕೆ ಏನು ಎಕ್ಸ್ಪೋರ್ಟ್ ಮಾಡುತ್ತೆ ಕೇಳಿದ್ರೆ, ಮುಖ್ಯವಾಗಿ ಹತ್ತಿ, ಎರಡನೇದಾಗಿ ಮೆಷಿನರೀಸ್, ಹಾಗೆ ವಾಹನಗಳನ್ನು ಕೂಡ ಭಾರತ ಎಕ್ಸ್ಪೋರ್ಟ್ ಮಾಡುತ್ತೆ. ಜೊತೆಗೆ ಆರ್ಗ್ಯಾನಿಕಲ್ ಕೆಮಿಕಲ್ಸ್ ಅನ್ನು ಕೂಡ ಬಾಂಗ್ಲಾದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತೆ. ಹಾಗೆ ಹಣ್ಣು ತರಕಾರಿ ಸೇರಿದಂತೆ ಆಹಾರ ವಸ್ತುಗಳು ಕೂಡ ಭಾರತದಿಂದ ಬಾಂಗ್ಲಾದೇಶಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ. ಭಾರತ ಬಾಂಗ್ಲಾದೇಶದಿಂದ ಏನಪ್ಪ ತರಿಸ್ಕೊಳ್ಳುತ್ತೆ ಅಂತಂದ್ರೆ, ಒಂದು ಸ್ವಲ್ಪ ಪ್ರಮಾಣದಲ್ಲಿ ರೆಡಿಮೇಡ್ ಗಾರ್ಮೆಂಟ್ಸ್, ಜೊತೆಗೆ ಚಪ್ಪಲ್ಗಳು, ಲೆದರ್, ಇದು ಪ್ರಮುಖವಾಗಿ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರ್ತಾ ಇದ್ದಂತಹ ವಸ್ತುಗಳು. ಮಿತ್ರರೇ, ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ನಿಮಗೊಂದು ಪ್ರಶ್ನೆ ಬರಬಹುದು. ಈ ವ್ಯಾಪಾರವನ್ನು ಕೇಳದಂತಹ ಸಂದರ್ಭದಲ್ಲಿ ಇದು ಭಾರತಕ್ಕೆ ಲಾಭವಾಗಿದೆ ಅಂತ ಅನ್ನಿಸ್ತಾ ಇದೆಯಲ್ಲ, ಯಾಕೆಂದರೆ ನಮಗಲ್ವಾ ಟ್ರೇಡ್ ಸರ್ಪ್ಲಸ್ ಇರೋದು, ಇದು ಬಾಂಗ್ಲಾದೇಶಕ್ಕೆ ಹೇಗೆ ಲಾಭ ಆಗೋದಕ್ಕೆ ಸಾಧ್ಯ ಅಂತ ಇಲ್ಲೇ ಇರುವಂತಹದ್ದು ಇಂಟ್ರೆಸ್ಟಿಂಗ್ ವಿಚಾರ. ಮಿತ್ರರೇ, ಪ್ರತಿ ಬಾರಿಯೂ ಕೂಡ ನಾವು ಅದೇ ಮಾನದಂಡದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಟ್ರೇಡ್ ಸರ್ಪ್ಲಸ್ ಇದೆಯೋ ಅವ್ರಿಗೆ ಮಾತ್ರ ಲಾಭ ಆಗ್ತಾ ಇದೆ ಅಂತ. ಹೌದು, ಈ ವ್ಯಾಪಾರದಿಂದ ಭಾರತಕ್ಕೆ ಲಾಭ ಆಗ್ತಾ ಇದೆ ನಿಜ. ಅದೇ ರೀತಿಯಾಗಿ ಬಾಂಗ್ಲಾಗೂ ಕೂಡ ಲಾಭ ಆಗ್ತಾ ಇದೆ. ಇವತ್ತು ಭಾರತದ ಕಾಟನ್ ಇದೆಯಲ್ಲ, ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶಕ್ಕೆ ರಫ್ತಾಗುತ್ತೆ. ಭಾರತದ ಹತ್ತಿಯನ್ನು ಬಳಸ್ಕೊಂಡು ಬಾಂಗ್ಲಾದಲ್ಲಿ ಬಟ್ಟೆ ತಯಾರು ಮಾಡಲಾಗುತ್ತೆ. ಆ ಬಟ್ಟೆಯನ್ನು ಅವರು ವರ್ಲ್ಡ್ ವೈಡ್ ಎಕ್ಸ್ಪೋರ್ಟ್ ಮಾಡ್ತಾರೆ. ಇವತ್ತು ಬಾಂಗ್ಲಾದೇಶದ ಎಕಾನಮಿಯ ಆಧಾರ ಸ್ತಂಭ ಅಂತಂದ್ರೆ ಅದು ಟೆಕ್ಸ್ಟೈಲ್ಸ್.
ಜವಳಿ ಉದ್ಯಮ ಇಲ್ಲದ ಬಾಂಗ್ಲಾವನ್ನ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇವತ್ತು ವಿಶ್ವದಲ್ಲಿ ಬಾಂಗ್ಲಾದೇಶ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ನಲ್ಲಿ 2ನೇ ಅತಿ ದೊಡ್ಡ ದೇಶ ಅಂತ ಅನಿಸಿಕೊಂಡಿದೆ. ವಾರ್ಷಿಕವಾಗಿ ಬಾಂಗ್ಲಾದೇಶ $45-50 ಬಿಲಿಯನ್ ಮೊತ್ತದ ಟೆಕ್ಸ್ಟೈಲ್ ಉತ್ಪನ್ನಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುತ್ತೆ. ಇದು ಬಾಂಗ್ಲಾದ ಟೋಟಲ್ ರಫ್ತಿನಲ್ಲಿ 80-85% ಪಾಲನ್ನು ಹೊಂದಿದೆ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಈಗ ಬಾಂಗ್ಲಾದೇಶ 100 ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಅಂತಂದ್ರೆ ಅದರಲ್ಲಿ 80-85 ವಸ್ತುಗಳು ರೆಡಿಮೇಡ್ ಬಟ್ಟೆಯೇ ಆಗಿರುತ್ತೆ. ಅಂತಹ ಬಟ್ಟೆಯನ್ನು ತಯಾರು ಮಾಡಬೇಕು ಅಂತಂದ್ರೆ ಅವರಿಗೆ ಹತ್ತಿಯ ಅವಶ್ಯಕತೆ ಬರುತ್ತಲ್ವಾ. ಬಾಂಗ್ಲಾ ಒಂದು ಪುಟ್ಟ ದೇಶ, ತಮಗೆ ಬೇಕಾದಷ್ಟು ಹತ್ತಿಯನ್ನ ಅವರೇ ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವರು ಬೇರೆ ದೇಶದಿಂದ ಅದನ್ನ ಇಂಪೋರ್ಟ್ ಮಾಡಿಕೊಳ್ಳಲೇಬೇಕು. ಇವತ್ತು ಬಾಂಗ್ಲಾದ ಟೆಕ್ಸ್ಟೈಲ್ ಆ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ ಅದರಲ್ಲಿ ಭಾರತದ ಪಾಲು ಇದೆ. ಅದು ಹೇಗೆ ಕೇಳಿದ್ರೆ, ಈಗ ಭಾರತದ ಹತ್ತಿ ಅಗ್ಗದಲ್ಲಿ ಅವರಿಗೆ ಸಿಗ್ತಾ ಇದೆ. ಈ ಕಾರಣದಿಂದಾಗಿ ಅವರು ಅಗ್ಗದ ದರದಲ್ಲಿ ಬಟ್ಟೆಗಳನ್ನು ತಯಾರು ಮಾಡ್ತಾ ಇದ್ದಾರೆ. ವಿಶ್ವದ ಮಾರುಕಟ್ಟೆಯಲ್ಲಿ ಕಾಂಪಿಟೇಟಿವ್ ದರದಲ್ಲಿ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಒಂದು ವೇಳೆ ಭಾರತದ ಹತ್ತಿ ಬಾಂಗ್ಲಾದೇಶಕ್ಕೆ ಪೂರೈಕೆ ಆಗಲಿಲ್ಲ ಅಂತಾದ್ರೆ ಬಾಂಗ್ಲಾದೇಶ ಬೇರೆ ದೇಶಗಳಿಂದ ಹತ್ತಿಯನ್ನು ತರಿಸ್ಕೊಳ್ಬೇಕು. ಆಗ ಕಾಸ್ಟ್ ಜಾಸ್ತಿ ಆಗುತ್ತೆ. ಭಾರತ ಪಕ್ಕದಲ್ಲೇ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಬಹಳ ಕಡಿಮೆ ಬೀಳುತ್ತೆ. ಹತ್ತಿಯೂ ಕೂಡ ಅಗ್ಗಕ್ಕೆ ಸಿಗುತ್ತೆ. ಅದೇ ಹೊರಗಡೆಯಿಂದ ತರಿಸ್ಕೊಳ್ಳೋಕೆ ಹೋದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ನಾನು ಕೇವಲ ಹತ್ತಿಯ ಉದಾಹರಣೆಯನ್ನು ಒಂದೇ ಕೊಟ್ಟೆ. ಇದೇ ರೀತಿಯಾಗಿ ಮಿತ್ರರೇ, ಬಾಂಗ್ಲಾದೇಶ ಭಾರತದ ವ್ಯಾಪಾರದ ಮೇಲೆ ಸಾಕಷ್ಟು ಡಿಪೆಂಡ್ ಆಗಿದೆ. ಅವರು ಪ್ರತಿನಿತ್ಯ ತಿನ್ನುವಂತಹ ತರಕಾರಿ ಹಣ್ಣುಗಳಿಗೂ ಕೂಡ ಭಾರತದ ಮೇಲೆ ಅವರು ಅವಲಂಬಿಸಿದ್ದಾರೆ. ಭಾರತವನ್ನು ಬಿಟ್ಟು ನಾವು ಬೇರೆ ದೇಶದಿಂದ ತರಿಸ್ಕೊಳ್ತೀವಿ ಅಂತಂದ್ರೆ ಸಹಜವಾಗಿ ಬೆಲೆ ಏರಿಕೆ ಆಗುತ್ತೆ. ಇದನ್ನ ಸಹಿಸಿಕೊಳ್ಳುವಂತಹ ತಾಕತ್ತು ಬಾಂಗ್ಲಾದೇಶಕ್ಕೂ ಇಲ್ಲ, ಬಾಂಗ್ಲಾದೇಶದ ಎಕಾನಮಿಗೂ ಕೂಡ ಇಲ್ಲ. ಬಾಂಗ್ಲಾದೇಶದ ಗಾತ್ರ ನಮ್ಮ ತಮಿಳುನಾಡಿನಷ್ಟಿರಬಹುದು, ಆದರೆ ಜನಸಂಖ್ಯೆ ಎಷ್ಟಿದೆ ಗೊತ್ತಾ? ವಿಶ್ವದ ಅತಿ ದೊಡ್ಡ ದೇಶವಾದಂತಹ ರಷ್ಯಾಗಿಂತಲೂ ಕೂಡ ಬಾಂಗ್ಲಾದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. 17,60,00,000 ಮಂದಿ ಬಾಂಗ್ಲಾದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅವರು ಭಾರತವನ್ನು ಎದುರುಹಾಕೊಂಡು ಭಾರತದೊಂದಿಗೆ ವ್ಯಾಪಾರ ಮಾಡೋದಿಲ್ಲ, ಭಾರತದೊಂದಿಗಿನ ಟ್ರೇಡನ್ನು ಬಂದ್ ಮಾಡ್ತೀವಿ ಅಂತಂದರೆ ಪಾಕಿಸ್ತಾನಕ್ಕೆ ಯಾವ ಪರಿಸ್ಥಿತಿ ಬಂತೋ ಅದೇ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲೂ ಕೂಡ ಬರುತ್ತೆ. ಇವತ್ತು ಪಾಕಿಸ್ತಾನದಲ್ಲಿ ವಿಪರೀತವಾಗಿ ಬೆಲೆ ಏರಿಕೆ ಆಗೋದಕ್ಕೆ ಏನು ಕಾರಣ? ಭಾರತದೊಂದಿಗಿನ ಎಲ್ಲ ಟ್ರೇಡನ್ನು ಅವರು ಬಂದ್ ಮಾಡ್ಕೊಂಡು ಕೂತಿದ್ದಾರೆ. ಭಾರತದ ಆರ್ಟಿಕಲ್ 370 ರದ್ದಾಗ್ತಿದ್ದ ಹಾಗೆ ಅವರು ಆ ನಿರ್ಧಾರ ಮಾಡಿದ್ರು. ಅದರ ಎಫೆಕ್ಟನ್ನು ಇವತ್ತಿಗೂ ಕೂಡ ಎದುರಿಸ್ತಾ ಇದ್ದಾರೆ. ಬಾಂಗ್ಲಾದೇಶವೂ ಕೂಡ ಅದೇ ರೀತಿಯ ನಿರ್ಧಾರವನ್ನು ಮಾಡಿದ್ದೇ ಆದರೆ ಇವತ್ತು ಪಾಕಿಸ್ತಾನಕ್ಕಾದ ಪರಿಸ್ಥಿತಿಯೇ ಬಾಂಗ್ಲಾದೇಶಕ್ಕೂ ಕೂಡ ಆಗುತ್ತೆ. ಅದಕ್ಕಿಂತ ಸ್ವಲ್ಪ ವರ್ಸ್ಟಾಗೇ ಇರುತ್ತೆ. ಹೀಗಾಗಿ ಮಿತ್ರರೇ, ಯೂನಿಸ್ ಸರ್ಕಾರ ಈಗ ತನ್ನ ಟೋನನ್ನು ಡೌನ್ ಮಾಡ್ತಾ ಇದೆ. ಇಷ್ಟು ದಿನ ಭಾರತ ಬಿಗ್ ಬ್ರದರ್ ರೀತಿಯಲ್ಲಿ ವರ್ತಿಸಬಾರ್ದು, ಬಾಂಗ್ಲಾದೇಶ ಏನು ಭಾರತದ ಅಡಿಯಾಳಲ್ಲ, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಂತಹ ಯೂನಿಸ್ ಸರ್ಕಾರದವರು ಈಗೇನು ಹೇಳ್ತಾ ಇದ್ದಾರೆ? ಭಾರತ ಒಂದು ದೈತ್ಯ ದೇಶ, ಅದರ ಜೊತೆಗೆ ನಾವು ಸಂಬಂಧ ಹಾಳು ಮಾಡ್ಕೊಳ್ಳೋದಿಲ್ಲ. ಯೂನಿಸ್ ಪರ್ಸನಲ್ ಇಂಟ್ರೆಸ್ಟನ್ನು ತೆಗೆದುಕೊಂಡು ಸಂಬಂಧ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಅಂತ. ಮಿತ್ರರೇ, ಇದರ ಆಚೆಗೂ ಕೂಡ ಬಾಂಗ್ಲಾದ ರಾಜಕೀಯದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ಮುಂದೆ ಯಾವುದಾದ್ರೂ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.